ಪಡುಬಿದ್ರಿ ಮಹಾಲಿಂಗೇಶ್ವರ ದೇವರ ಒಡೆಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಮಹಾಗಣಪತಿ ದೇವರನ್ನು ಸ್ಮರಿಸುತ್ತಾ ಇವತ್ತು ನಾವು 28 ತಾರೀಕು 6ನೇ ದಿವಸದಲ್ಲಿ ಬ್ರಹ್ಮಕಲಶೋತ್ಸವದ ಒಂದು ಸಂಭ್ರಮ ಸಡಗರದಲ್ಲಿದ್ದೇವೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ್ ನೇತೃತ್ವದಲ್ಲಿ ಒಡೆಯನ ಅನುಗ್ರಹದಲ್ಲಿ ಒಂದು ಸಂಪೂರ್ಣವಾಗಿ ಜೀರ್ಣೋದ್ಧಾರವಾದಂತಹ ಈ ದೇವಸ್ಥಾನ ಇವತ್ತು ಎಲ್ಲ ವಿಶ್ವದ ಗಮನವನ್ನು ಸೆಳೆಯುತ್ತಾ ಇದೆ. ಈ ಭಾಗದ ಜನರ ಬಹುದಿನದ ಕನಸು ಅದು ಇವತ್ತು ನನಸಾಗುವಂತಹ ಹೊತ್ತಿನಲ್ಲಿ ನಾವೆಲ್ಲರೂ ಇದ್ದೇವೆ. ವಿಶೇಷವಾಗಿ ಮೊನ್ನೆ ನಡೆದಂತಹ ಒಂದು ಹಸಿರು ಕಾಣಿಕೆ ಹೊರೆ ಕಾಣಿಕೆ ಅಂತಹ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ದೇವರ ಅನುಗ್ರಹದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲು ನಮಗೆಲ್ಲ ಸಂತೋಷವಾಗ್ತಾ ಉಂಟು. ಅನ್ನದಾನದ ವಿಷಯವಾಗಿ ಮಾತನಾಡ್ತಾ ಹೋದ್ರೆ ಬೆಳಿಗ್ಗೆ ತಿಂಡಿ ತಿನಿಸುಗಳು ಇರಬಹುದು, ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲದ ತಿಂಡಿ ತಿನಿಸುಗಳ ವ್ಯವಸ್ಥೆಯನ್ನು ಊರಿನ ಪರ ಊರಿನ ಎಲ್ಲ ಸಹಜಾತಿ ಬಾಂಧವರು, ಬ್ರಾಹ್ಮಣೋತ್ತಮರು, ನಮ್ಮೆಲ್ಲ ಅವರ ಪರವರ ಮಿತ್ರರು ಕೂಡಿ ಎಲ್ಲ ಒಂದು ರೀತಿಯ ವಿಶೇಷವಾದ ಸೇವೆಗಳನ್ನು ಕೊಡುವ ಮುಖಾಂತರ ಬಹಳ ಒಂದು ಉತ್ತಮವಾದ ಸೇವೆಯನ್ನು ಮಾಡುತ್ತಾ ಇದ್ದಾವೆ ಎಂಬುದು ಸಹ ನಮಗೆಲ್ಲ ಒಂದು ವಿಶೇಷ ಹೆಮ್ಮೆಯ ವಿಷಯ. ಹಾಗೆ ಬೇರೆ ಎಲ್ಲ ಕಾರ್ಯಕ್ರಮಗಳು ವೈದಿಕರ ಬ್ರಾಹ್ಮಣರ ಒಂದು ನೇತೃತ್ವದಲ್ಲಿ ದೇವರ ಪ್ರತಿಷ್ಠಾಪನೆ ಇರಬಹುದು ಆಗುವಂತಹ ಅಥವಾ ಬ್ರಹ್ಮಕಲಶಾದಿ ಕೆಲಸಗಳು ಇರಬಹುದು, ಇಷ್ಟರವರೆಗೆ ಆದಂತಹ ಎಲ್ಲ ಕೆಲಸಗಳು ಬಹಳ ಸುಸೂತ್ರವಾಗಿ ನಡೆಯುತ್ತಾ ಬಂದಿದೆ. ಈ ಒಂದು ದೇವಸ್ಥಾನದ ಕಾಷ್ಟಶಿಲ್ಪ ಇರಬಹುದು, ಅದರ ಒಳಗಿರುವಂತಹ ಮರದ ವಿನ್ಯಾಸಗಳು, ಬೇರೆ ಬೇರೆ ವಿಷಯಗಳು ಎಲ್ಲರ ಗಮನವನ್ನು ಸೆಳೆಯುತ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಜನರು ದೊಡ್ಡ ಮಟ್ಟದಲ್ಲಿ ಸಹಾಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಪ್ರಕಾಶ್ ಶೆಟ್ಟರು ಅವರ ಒಂದು ಜೀವಮಾನದ ಶ್ರೇಷ್ಠ ಸೇವೆಯನ್ನು ಇಲ್ಲಿ ಸಮರ್ಪಿಸಿದರೆ ಎಂಬುದು ವಿಶಿಷ್ಟವಾದಂತಹ ವಿಷಯ. ಯಾಕೆಂದ್ರೆ ಅಕ್ಕ ಆಶಕ್ಕ ಅವರ ಪ್ರಕಾಶನ ಧರ್ಮಪತ್ನಿ ಆಶಕ್ಕನವರ ಬಹುದಿನದ ಒಂದು ಕನಸು. ನಾನು ಆಗ ನಿನ್ನೆ ಹೇಳಿದ್ದೇನೆ ಈ ವಿಷಯವನ್ನು. ಯಾಕೆಂದ್ರೆ ಅಕ್ಕ ಎಲ್ಲಿ ಏನು ಸಹ ತನಗೆ ಬೇಕು ಅಂತ ಕೇಳಿದವರಲ್ಲ, ಅಥವಾ ಯಾವ ಸಭೆ ಸಮಾರಂಭಗಳಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡವರಲ್ಲ, ಅಲ್ಲಿ ಯಾವುದನ್ನು ಸಹ ಅವರು ಪಾರ್ಟಿಸಿಪೇಷನ್ ಮಾಡಿದವರಲ್ಲ, ಅಥವಾ ಒಂದು ಬಹಳ ಒಂದು ವಿನಮ್ರ ಪೂರ್ವಕವಾದಂತಹ ಅವರ ಗುಣಶೀಲತೆ. ಇವತ್ತು ಪಡುಬಿದ್ರಿಯ ಜನತೆ ನಾನು ಎನಿಸ್ತೇನೆ ಪುಣ್ಯವಂತರು ಅನ್ನಿಸ್ತೇನೆ, ಭಾಗ್ಯವಂತರು ಅಂತ ನನಗೆ ಒಂದು ಒಳ್ಳೆಯ ಸಂಗತಿ. ಯಾಕೆಂದ್ರೆ ಅವರಂತ ಒಂದು ಹೆಣ್ಣು ಇಲ್ಲಿ ಹುಟ್ಟಿದ್ರಿಂದ ನಮ್ಮ ಸಮಾಜಕ್ಕೆ, ತುಳುನಾಡು ಸಮಾಜ ಇರ್ಬೋದು, ಒಂದು ಸುಸಂಸ್ಕೃತವಾದಂತಹ ವಿನಯಪೂರ್ವಕವಾದಂತಹ ಸಂಸ್ಕಾರ ಸಂಸ್ಕೃತಿ ಏನುಂಟು ಅವರ ತಂದೆಗಳ ವರ್ಗ ಕಲಿಸಿಕೊಟ್ಟಿದ್ದಾರೆ ಅಂತ ಅನಿಸ್ತೇನೆ. ತಾನು ಹುಟ್ಟಿದಂತ ಊರಲ್ಲಿ ತನ್ನ ತಂದೆಯು ಮಾಡಿದಂತಹ ಬ್ರಹ್ಮಕಲಶೋತ್ಸವ, ಬಹುದಿನಗಳ ಹಿಂದೆ ಮಾಡಿದಂತಹ ಬ್ರಹ್ಮಕಲಶೋತ್ಸವ, ತನ್ನ ಆ ಒಂದು ಬ್ರಹ್ಮಕಲಶೋತ್ಸವನ ದೇವರ ಬ್ರಹ್ಮಕಲಶೋತ್ಸವವನ್ನು ಪ್ರಕಾಶನ ಹತ್ರ ಹೇಳಿ ಅದೊಂದು ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಅನೇಕ ಸಣ್ಣ ಪುಟ್ಟ ಎಲ್ಲ ಕಡೆಯಲ್ಲಿ ಇದ್ದಾಗೆ ಅನೇಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಇರುವುದೆಲ್ಲ ಸಹಜ. ಅದೆಲ್ಲವನ್ನು ಬಗೆಹರಿಸಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ಅಭಿಪ್ರಾಯಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಪ್ರಕಾಶಣ್ಣನವರು ಕೆಲವು ದಿನಗಳಿಂದ ಸ್ವಪ್ರಯತ್ನದಿಂದ ಅವರು ತುಂಬಾ ಇಲ್ಲಿ ಹಣವನ್ನು ಹಾಕಿದ್ದಾರೆ. ಅವರು ಎಲ್ಲಿ ಹೇಳುವುದಿಲ್ಲ ನಾನು ಹಣ ಹಾಕಿದ್ದೇನೆ ಅಥವಾ ಹಣದ ವಿಚಾರ ಅವರು ಮಾತಾಡುವುದಿಲ್ಲ. ಎಲ್ಲ ಕಡೆಯಲ್ಲಿ ಅವರ ವಿಚಾರ ಏನಂದ್ರೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಬಹಳ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಆಗಿ ದೇವರು ಅವರ ವಾಸಸ್ಥಾನವನ್ನು ಮೊದಲಿಗಿದ್ದಂತ ವಾಸಸ್ಥಾನವನ್ನು ಸೇರ್ಬೇಕು ಎಂದು ಅವರ ಮನದ ಇಚ್ಛೆ ಉಂಟು. ಮತ್ತೆ ಇನ್ನೂ ಸಹ ಹೇಳಿದ್ದೇನೆ, ದೇವರು ಕೊಟ್ಟದ್ದನ್ನೇ ನಾನು ಇಲ್ಲಿ ಕೊಡುವುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಜನರಿಗೆ ಎಲ್ಲ ಹೆಗಲಿಗೆ ಕೈ ಹಾಕಿಕೊಂಡ ಅಥವಾ ನಗಡಿಕೊಂಡು ಎಲ್ಲ ಸುಖ ದುಃಖಗಳನ್ನು ನುಂಗಿಕೊಂಡು ಅವರು ಇಲ್ಲಿ ಮುನ್ನಡೆತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಎಲ್ಲಿ ಇಚ್ಛೆ ಉಂಟು ಮನುಷ್ಯ ಪ್ರಯತ್ನ ಬಹಳ ಮುಖ್ಯ ಅಂತ ನಾನು ಈಗಲೂ ಸಹ ಹೇಳ್ತೇನೆ. ಆದ್ರೆ ಅವರ ಪ್ರಯತ್ನ ಉಂಟು. ಅಲ್ಲಿ ಒಂದು ವಿಶೇಷವಾದ ಸ್ವಾರ್ಥ ಇಲ್ಲದ ಅಥವಾ ಯಾವುದೇ ಒಂದು ಬಯಕೆ ಇಲ್ಲದ, ಸ್ವಾರ್ಥ ಇಲ್ಲದ ಒಂದು ಸೇವೆ ನಾನು ಈ ಒಂದು ಅವರ ಈ ದೊಡ್ಡ ಸೇವೆ. ಪ್ರಕಾಶ್ ಶೆಟ್ಟರ್ ಅವರು ತುಂಬಾ ಸೇವೆ ಮಾಡಿದ್ದಾರೆ. ಕಾಪು ಇರಬಹುದು, ಸುಂದರಂ ಶೆಟ್ಟರ್ ಇರಬಹುದು, ಪುನಃ ಬಂಟರ ಸಂಘ ಇರಬಹುದು, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೀನ ದಲಿತ ದುರ್ಬಲರ ಸೇವೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಈಶ್ವರನನ್ನು ಕಂಡಂತಹ ವ್ಯಕ್ತಿ ಅವರು. ನಮ್ಮಲ್ಲಿ ಪ್ರಕಾಶನ ದೊಡ್ಡ ಜನ ಅಂತ ಇವತ್ತು ಜನರು ಅವರಿಗೆ ನಮಸ್ಕಾರ ಹೊಡೆಯುವುದಲ್ಲ, ಅವರ ಹೃದಯ ವೈಶಾಲ್ಯತೆಗೆ ಜನರು ಅವರನ್ನು ಪ್ರೀತಿಸ್ತಾರೆ, ನಮಸ್ಕರಿಸ್ತಾರೆ. ಅಂತ ಒಬ್ಬ ವ್ಯಕ್ತಿ ನಮಗೆ ಪಡುಬಿದ್ರಿಗೆ ಸಮರ್ಥವಾಗಿ ಸಿಕ್ಕಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿ ಒಂದು ಕೆಲಸಗಳನ್ನು ಸೂಕ್ಷ್ಮವಾಗಿ ದುರ್ಬಿಣಿ ಇಟ್ಟು ಅವರು ಇಲ್ಲಿ ಅವಲೋಕಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಇವತ್ತು ಆಗ್ಬೋದು, ನಾಳೆ ಜನರು ಅದು ಹಾಗೆ ಹೀಗೆ ಎಲ್ಲ ಒಂದು ಹೇಳುವಂತ ಪರಿಸ್ಥಿತಿ, ಅದನ್ನು ಎಲ್ಲಿ ಸಹ ಆಡದೆ ಸಾಂಸ್ಕೃತಿಕವಾಗಿ ಇವತ್ತು ಈಗ ನಮ್ಮ ವಿಜಯ ಪ್ರಕಾಶ್ನವರ ಕಾರ್ಯಕ್ರಮ ಅದು ಒಂದು ಇತಿಹಾಸ ಇಲ್ಲಿ.
ಇವತ್ತು ಇಷ್ಟರವರೆಗೆ ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದೆ ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಇನ್ನು ಆಗುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹಳ ಉತ್ತಮ ರೀತಿಯಲ್ಲಿ ಆಗಲಿಕ್ಕೆ ಉಂಟು. ಈಗ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮ ಮುನ್ನಡೀತಾ ಉಂಟಾ ಅಲ್ಲಿ ಎಲ್ಲ ಮುನ್ಸೂಚನೆಗಳು ನಮಗೆ ಸಿಗ್ತಾ ಉಂಟು. ಯಾಕಂದ್ರೆ ಎಲ್ಲ ಶುಭ ಮುನ್ಸೂಚನೆಗಳು ನಮಗೆ ಸಿಗ್ತಾ ಉಂಟು. ಆ ಶುಭ ಮುನ್ಸೂಚನೆಯೊಂದಿಗೆ ಎಲ್ಲ ಭಕ್ತಾದಿಗಳ ಸೇವೆಯೊಂದಿಗೆ ವಿಶೇಷವಾಗಿ ಪ್ರಕಾಶ್ ಶೆಟ್ಟಿ ಹೇಳಿದ್ರು, ಸುಜಯ್ ಶೆಟ್ಟಿ ಇರ್ಬೋದು ಅಥವಾ ನವೀನ್ ಶೆಟ್ಟಿ ನಮ್ದು ಇರ್ಬೋದು, ಅವರ ಟೀಮ್ ಉಂಟು. ಅಲ್ಲಿ ನವೀನ್ ಚಂದ್ರ ಶೆಟ್ಟಿ ಟೀಮ್ ಉಂಟು, ಪ್ರಸಾದ್ ಶೆಟ್ಟಿ ಟೀಮ್ ಉಂಟು, ಅವರ ವಲಯ ಸಂತೋಷ್ ಶೆಟ್ರು ಮತ್ತೆ ರವಿ ಶೆಟ್ರು ಕಿಚನ್ ಅಲ್ಲಿ, ಪ್ರಕಾಶನ್ ಅವರಲ್ಲಿ ಊಟದಲ್ಲಿ, ನಮ್ಮ ಹರಿಯಪ್ಪ ಕೋಟೆಯನ್ರ ಟೀಮು, ಬಗವೀರರು, ಬಿಲ್ಲವರು, ಬ್ರಾಹ್ಮಣರು, ದೇವಡಿಗರು ಎಲ್ಲ ಜನರು ಕೂಡಿ ಇಲ್ಲಿ ಎಲ್ಲ ತಮ್ಮದೇ ಒಂದು ಮನೆಯ ಕೆಲಸ ಅಂತ ಹೇಳಿಕೊಂಡು ಬಹಳ ಪ್ರೀತಿಯಿಂದ ಈ ಒಂದು ಕೆಲಸದಲ್ಲಿ ಅವರೆಲ್ಲರನ್ನು ತೊಡಗಿಸಿದ್ದಾರೆ. ನಮಗೆ ಸಿಕ್ಕಿದಂತ ನಾಯಕತ್ವಕ್ಕೆ ನಾನು ತಲುಪಿಸ್ತಾ ಇದ್ದೇನೆ. ನಾವು ಪೂರ್ಣದವರು ಸುಮಾರು 2 ಕೋಟಿಗಳನ್ನು ಮಿಕ್ಕಿ ನಾನಲ್ಲ ಆ ದಾನವನ್ನು ಮಾಡಿದ್ದಾರೆ ಅವರು. ನಾವೊಂದು ನೆಪ ಮಾತ್ರ ಅಲ್ಲಿ ಅವರನ್ನು ಒಂದು ನಮ್ಮ ಮೆಸೇಜ್ ತಲುಪಿಸಿದ್ದಷ್ಟೇ. ಪ್ರಕಾಶನ ಅವರಲ್ಲಿ ಬಂದ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಮೊನ್ನೆ 10,000 ಕಿಲೋ ಒಂದು ಅಕ್ಕಿಯನ್ನ, ಎಣ್ಣೆ, ಸಕ್ಕರೆಯನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಅದು ಬಿಟ್ಟು ಸಹ ಮತ್ತೆ ಸಹ ಒಂದು 75-80 ಲಕ್ಷಗಳ ಒಂದು ಕಲೆಕ್ಷನ್ ನಾವು ಒಂದು ಕಾರಣೀಕರ್ತರಾಗಿದ್ದೇವೆ. ಅದನ್ನು ಇಲ್ಲಿ ತಲುಪಿಸಲಿಕ್ಕೆ ಅವರಿಗೆ ಎಲ್ಲವನ್ನು ದೇವರ ಪಾದಾರವಿಂದಕ್ಕೆ ನಾವು ಅರ್ಪಿಸುತ್ತಾ ಪ್ರಕಾಶನ್ನ ಈ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಒಡೆಯ ಅಂತ ನಾನು ಹೇಳಿದ್ದೇನೆ. ಆ ಒಂದು ಶಕ್ತಿ ಉಂಟು ಅವರಿಗೆ. ದೇವರು ಏನು ಬೇಕಂದ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಅಂದ್ರೆ ಒಬ್ಬ ಉದಾತ್ತವಾದಂತ ಮನಸ್ಸಿನ ವ್ಯಕ್ತಿಯವರು ಉತ್ತಮವಾಗಿ ಈ ನಾಡನ್ನು ಮುಂದುಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಆರೋಗ್ಯವಾಗಲಿ, ಶಾಂತಿ ಆಗಲಿ, ಮನೋಕಾಮನೆಗಳು ಸುಭಿಕ್ಷವಾಗಿ ಲಭಿಸಬೇಕಂತ ಬಯಸ್ತೇನೆ. ಅವರ ಕುಟುಂಬ ಇನ್ನು ಮುಂದೆ ಈ ಒಂದು ಉತ್ತಮವಾದಂತ ದೇವರ ಈ ಕೆಲಸಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಅವರು ಖಾಲಿ ಜನರದ್ದೇ ಅಲ್ಲ, ಅವರ ಕುಟುಂಬ, ಅವರ ಫ್ಯಾಮಿಲಿ ಅವರದ್ದು ಸಹ ಎಲ್ಲ ಹಿತದೇಶಗಳನ್ನು ಇಟ್ಕೊಂಡು ಮುಂದೆ ಹೋಗುವಂತ ವ್ಯಕ್ತಿಮತ್ವ. ಕಟ್ಟಕಡೆಗೆ ನಾನು ಏನ್ ಹೇಳ್ತೇನೆ ಅಂದ್ರೆ, ಇದು ಪ್ರಕಾಶ್ ಶೆಟ್ರು ಅವರ ಭಾಗದಲ್ಲಿ ಹೇಳ್ತಾರೆ, ಏನು ಅವರು ಇಲ್ಲೆಲ್ಲ ಎಲ್ಲ ಮಾಡಿಸಿದ ಒಡೆಯ ಮತ್ತೆ ಈ ಭಾಗದ ಜನರು ಮತ್ತೆ ದಾನಿಗಳು ಅಂತ ಹೇಳ್ತಾ ಎಲ್ಲರಿಗೂ ಶುಭೇಚ್ಛಾವನ್ನ ಆಗಲಿ. ಭಗವಂತ ಎಲ್ಲರನ್ನ ಆಯುಷಾರೋಗ್ಯ ಭಾಗದಿಂದ ಸುಭಿಕ್ಷವಾಗಿ ಇರಲಿ ಅಂತ ನನ್ನ ಪ್ರಾರ್ಥನೆ. ನಾವು ಪೂನಾ ಬಂಟರ ಸಂಘ, ಪೂನಾ ಸೇವಾ ಸಮಿತಿಯ ಪರವಾಗಿಯೂ ಎಲ್ಲರಿಗೂ ಈ